ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಸ್ವಲ್ಪ ಗೋಲ್ಡ್ ಶಾಪಿಂಗ್ ಇತ್ತು, ಹಾಗೆ ಸ್ವಲ್ಪ ಪಾರ್ಸೆಲ್ಸ್ ತಂದಿದ್ದೆ. ಅದನ್ನೆಲ್ಲ ಅನ್ಬಾಕ್ಸ್ ಮಾಡೋಣ, ಹಾಗೆ ಶೇರ್ ಮಾಡೋಣ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರಾದರೂ ಹೊಸದಾಗಿ ವೀಡಿಯೋನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋನ ನೋಡೋದ್ರ ಜೊತೆಗೆ ಲೈಕ್ ಕೂಡ ಮಾಡಿ. ಒಂದು ಪಾರ್ಸೆಲ್ ಬಂದಿತ್ತು, ಸೊ ಎರಡಿದೆ. ಒಂದು ಕ್ಲಾತ್ ಅಂದರೆ ಬಟ್ಟೆ ಇದೆ, ಆ್ಯಂಡ್ ಇನ್ನೊಂದು ಸ್ವಲ್ಪ ಹೋಮ್ಗೆ ನೆಸೆಸರಿ ಥಿಂಗ್ ಬೇಕಿತ್ತು, ಅದನ್ನ ತರಿಸಿದ್ದೀನಿ. ಸೊ ಇದೊಂದು ಕಾರ್ಡ್ ಸೆಟ್ ತರಿಸಿದ್ದೆ, ಓಕೆನಾ. ಲಾಸ್ಟ್ ಟೈಮ್ ತರಿಸಿದ್ನ ರಿಟರ್ನ್ ಮಾಡಿದೆ, ನಾನು ಹೇಳಿದ್ನಲ್ಲ ನಂಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿ. ಬಟ್ ಇದಕ್ಕಿಂತ ಅದೇ ಪ್ರೈಸ್ ಜಾಸ್ತಿ ಇದ್ದಿದ್ದು, ಅದು ಚೆನ್ನಾಗಿರಲಿಲ್ಲ. ಆ್ಯಂಡ್ ಇದು ಅದಕ್ಕಿಂತ ಇನ್ನೂ ಒಂದು ಸ್ವಲ್ಪ ಪ್ರೈಸ್ ಕಡಿಮೆ ಇದೆ, ಬಟ್ ಇದು ಚೆನ್ನಾಗಿ ಬಂದಿತ್ತು. ಕ್ಲಾತ್ ಕಾಟನ್ ಇದೆ, ಆ್ಯಂಡ್ ನನಗೆ ಫೀಡಿಂಗು ಕೂಡ ಚೆನ್ನಾಗಿದೆ, ಪಾಪಕ್ಕೆ ಫೀಡ್ ಮಾಡೋದಕ್ಕೂ. ಸೊ ನನಗೆ ಆ ರೀತಿ ಡ್ರೆಸ್ಸಸ್ನ ನೋಡ್ತಿರ್ತೀನಿ, ಓಕೆನಾ. ಸೊ ಇವತ್ತು ತರಿಸಿರೋದು ಅದೇ ರೀತಿ ಇದೆ, ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಪಾರ್ಸೆಲ್ ಬಂದುಬಿಟ್ಟು ವಾಲ್ಗೆ ಹುಕ್ ಬರ್ತಾವಲ್ಲ, ಸ್ಕ್ರೂ ಥರ ಹಾಕೋದು, ಅಂದರೆ ಪೇಸ್ಟ್ ಮಾಡಿ ಅದಕ್ಕೆ ಏನಾದರೂ ಫ್ರೇಮ್ ಈ ರೀತಿ ಏನಾದರೂ ಹ್ಯಾಂಗ್ ಮಾಡೋದು, ಆ ಥರದ್ದು ಸ್ಟಿಕ್ಕರ್ಸ್ ತರಿಸಿದ್ದೀನಿ. ಸೊ ಈ ಡ್ರೆಸ್ಗೆ 450 ಏನೋ ಆಯಿತು. ಸೊ ನಾನು ಒಂದು 3-4 ಪಾರ್ಸೆಲ್ ಒಟ್ಟಿಗೆ ಬಂದಿದ್ವು, ಸಪ್ರೇಟ್ ಬಂದಿರಲಿಲ್ಲ. ಸೊ ಅದರಿಂದ ಸ್ವಲ್ಪ ಕಡಿಮೆ ಆಯ್ತು ಪ್ರೈಸ್, ಆನ್ಲೈನಿಂದ ಪೇ ಮಾಡಿದ್ರಿಂದ. ಆನ್ಲೈನಲ್ಲಿ ಪೇ ಮಾಡ್ದಲೇ ಹಾಗೆ ಕ್ಯಾಶ್ ಆನ್ ಡೆಲಿವರಿನಲ್ಲಿ ಪೇ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ, ಓಕೆನಾ. ನಾನು ಹೇಳಿದ್ನಲ್ಲ ಮೈಕ್ ಆರ್ಡರ್ ಮಾಡಿದ್ದೆ ಒಂದನ್ನು ಅಂತ ಹೇಳಿ. ಸೊ ಅದು ಮುಂದಿನ ವ್ಲಾಗ್ನಲ್ಲಿ ತೋರಿಸ್ತೀನಿ, ಅಷ್ಟೊತ್ತಲ್ಲಿ ಬಂದಿರುತ್ತೆ. ಬಿಕಾಸ್ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ತುಂಬ ಟೈಮ್ ಆಗುತ್ತೆ ಅಂತ ನಾನು ಹೇಳಿದ್ನಲ್ಲ. ಬಿಕಾಸ್ ರಾ ವಿಡಿಯೋ ಆದರೆ ಹಾಗೆ ಬೇಗ ಎಡಿಟ್ ಮಾಡಿ ಪೋಸ್ಟ್ ಮಾಡ್ಬೋದು. ಈ ರೀತಿ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿ ಪೋಸ್ಟ್ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ, ಆ್ಯಂಡ್ ಟೈಮ್ ಕೂಡ ಸಿಗೋದಿಲ್ಲ. ಮನೆಯಲ್ಲಿ ಯಾವಾಗಲೂ ಪಾಪು ಇರ್ತಾನೆ, ಬಟ್ ತುಂಬ ಬ್ಯಾಕ್ಗ್ರೌಂಡ್ ನಾಯ್ಸ್ ಬರುತ್ತೆ. ಸೊ ಅದರಿಂದ ರಾ ವಿಡಿಯೋ ಶೂಟ್ ಮಾಡಿ ಹಾಗೆ ಪೋಸ್ಟ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಕುರ್ತಿ ಮತ್ತು ಟಾಪ್ ನೋಡಿದ್ರಲ್ಲ, ಈ ಥರದ್ದು ಕೋಡ್ ಸೆಟ್ ಇದು ಪಿಂಕ್. ನನಗೇನೋ ನಾರ್ಮಲಾಗಿ ಅಂದರೆ ಪಿಂಕ್ ಕಲರ್ ಇಷ್ಟ ಇಲ್ಲ ನನಗೆ, ಕ್ಲಾತ್ಗಳು ಯಾವಾಗಲೂ ಪಿಂಕಲ್ಲೇ ಇಷ್ಟ ಆಗ್ತಿರ್ತವೆ. ಸೊ ಇದೊಂದಿರಲಿ ಅಂತ ಹೇಳಿ ತರಿಸ್ದೆ. ಈ ರೀತಿ ಬಟನ್ ಇದೆ ಆ್ಯಂಡ್ ಕಾಲರ್ ಇದೆ. ಸೊ ನನಗೆ ಈ ರೀತಿ ಕಾಲರ್ ಇರೋ ಡ್ರೆಸ್ಸಸ್ ಅಂದರೆ ಇಷ್ಟ, ಓಕೆನಾ. ಫುಲ್ ಕಾಲರ್ ಕ್ಲೋಸ್ ಇರುತ್ತಲ್ಲ ಮೇಲೆ, ಆ ಥರದ್ದು. ಸೊ ಇದು ಇನ್ನೊಂದು ಪಾರ್ಸೆಲ್, ಹಾಗೆ ನಾನು ಹೇಳಿದ್ನಲ್ಲ ಏನಾದರೂ ಹ್ಯಾಂಗ್ ಮಾಡೋ ಥರ ಸ್ಟಿಕ್ಕರ್ದು ಅಂತ ಹೇಳಿ. ನಾನು ಜಸ್ಟ್ ಪಾರ್ಸೆಲ್ ಓಪನ್ ಮಾಡಿ ತೋರಿಸ್ತೀನಿ, ಹೇಗೆ ಯೂಸ್ ಮಾಡೋದು ಅಂತ ಏನು ತೋರಿಸ್ತಿಲ್ಲ, ಬಿಕಾಸ್ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ. ಆ್ಯಂಡ್ ಇದು 150 ರುಪೀಸ್ಗೆ 20 ಪೀಸಸ್ ಬಂದಿದೆ. ಸೊ ನಾನು ಮೇಯ್ನ್ ಪರ್ಪಸ್ನ ತರಿಸಿದ್ದು ಅಂತ ಹೇಳಿದ್ರೆ, ಫ್ರೇಮ್ಸ್ ಇದಾವೆ ಕೆಲವೊಂದು, ಅವನ್ನು ವಾಲ್ಗೆ ಹಾಕೋಕ್ಕೆ ಅಂತ ಹೇಳಿ. ಒಂದು ಫ್ರೇಮ್ ಅಂದರೆ ನಾವೇ ಫೋಟೋಸ್ ನಾವೇ ಹಾಕ್ಬೋದಲ್ಲ ಫ್ರೇಮ್ ಒಳಗಡೆ, ಆ ರೀತಿದೊಂದು ಫ್ರೇಮ್ ಇದೆ. ಅದು ಒಂದು ಕಡೆ ಹಾಕಿದ್ದೀನಿ ನಾನು ಇವಾಗಲೇ, ಬಟ್ ಅಲ್ಲಿ ಚೆನ್ನಾಗಿ ಕಾಣ್ತಿಲ್ಲ. ಬೇರೆ ಕಡೆ ಹಾಕಬೇಕು ಅಂದರೆ ಮಳೆ ಹಾಕಬೇಕಾಗುತ್ತೆ. ಸೊ ಬೇಡ ಅಂತ ಹೇಳಿ, ಗೋಡೆ ಹಾಳಾಗುತ್ತೆ ಅಂತ ಈ ಥರದನ್ನ ತರಿಸಿದ್ದೀನಿ. ಸೊ ಹಾಕಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಇದೆ ವ್ಲಾಗ್ನಲ್ಲಿ. ಆ್ಯಂಡ್ ಇನ್ನೊಂದು ಮೇಯ್ನಾಗಿ ದೇವ್ರ ಮನೆಗೆ ಬೇಕಿದೆ. ನಮ್ಮ ದೇವ್ರ ಮನೆಯಲ್ಲಿ ಒಂದು ಫೋಟೋ ಇದೆ, ಓಕೆನಾ. ನಮ್ಮ ಊರಲ್ಲಿರೋ ದೇವ್ರಿನ ಫೋಟೋನ ನಾವು ಒಂದು ಫ್ರೇಮ್ ಮಾಡಿಸಿ ಹಾಕ್ಸಿದ್ದೀವಿ, ಎಲ್ಲಮ್ಮ ದೇವರು ಆ ಫೋಟೋನ. ಪಾಪು ಏನಂದರೆ ಡೈರೆಕ್ಟಾಗಿ ಇಲ್ಲಿ ದೇವಸ್ಥಾನದಲ್ಲಿ ನೋಡ್ತಾನಲ್ಲ, ಆ ಫೋಟೋನ ಎಲ್ಲೂ ಬಿಡೋದಿಲ್ಲ, ಎತ್ಕೊಂಡು ಓಡಾಡ್ತಾ ಇರ್ತಾನೆ. ಸೊ ಅದನ್ನ ಅವನಿಗೆ ಸಿಗ್ದಂಗೆ ಮೇಲೆ ಹಾಕಬೇಕು, ಅದು ಇಂಟೆನ್ಷನ್ ಮೇಯ್ನು. ಸೊ ಈ ರೀತಿ ಇದೆ ಡಿಸೈನ್ ಇದ್ರ ಮೇಲೆ. ಸೊ ಚೆನ್ನಾಗಿತ್ತು ಕ್ಲಾತ್, ಓಕೆನಾ. ಸೊ ಬೆಳಗ್ಗೆನೇ ಓಪನ್ ಮಾಡಿದೆ ನಾನು ಈ ಪಾರ್ಸಲ್ನ, ಆಲ್ಮೋಸ್ಟ್ ಬಂದು 3 ಡೇಸ್ ಆಗಿತ್ತು. ಬೆಳಗ್ಗೆನೇ ಓಪನ್ ಮಾಡಿದೆ. ಅದು ಓಪನ್ ಮಾಡಿದ್ದಾದಮೇಲೆ ತಿಂಡಿ ತಿಂದು ನನ್ನ ಹಸ್ಬೆಂಡ್ ಹೊರಗಡೆ ಹೋಗ್ಬರೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ನಾನು, ಪಾಪು ಆ್ಯಂಡ್ ನನ್ನ ಹಸ್ಬೆಂಡ್ 3 ಜನ ಹೋಗ್ತಾಯಿದ್ದೀವಿ. ಪಾಪುಗೆ ಏನು ಹೇಳ್ತಾ ಇದ್ದೆ ಅಂದರೆ, ಈ ಕ್ಲಿಪ್ಪಿಂಗ್ನಲ್ಲಿ ಕಾರ್ ನಿಲ್ಲಿಸ್ತಾರೆ ಪಪ್ಪ, ನಿನ್ನ ಇಲ್ಲೇ ಬಿಟ್ಟು ಹೋಗ್ತೀವಿ ಇವಾಗ ಅಂತ ಹೇಳ್ತಾ ಇದ್ದು. ಅದಕ್ಕೆ ಅವನು ಇಳಿಯೋಕ್ಕೆ ರೆಡಿ ಇದ್ದ, ಮಳೆ ಬರ್ತಾ ಇದೆ ಅಂತ ಹೇಳಿ ತಲೆ ಮೇಲೆ ತೋರಿಸ್ತಾ ಇದ್ದಾನೆ ಹಿಂದೋಗ್ತೀನಿ ಅಂತ ಹೇಳಿ. ಸೊ ಇವತ್ತು ನಾವು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಸ್ವಲ್ಪ ಅಲ್ಲ ತುಂಬಾ ಇದೆ. ಸೊ ಏನೇನು ತೊಗೊಂಡೆ ಅನ್ನೋದನ್ನ ಈ ವ್ಲಾಗ್ನಲ್ಲಿ ತೋರಿಸ್ತೀನಿ. ಸೊ ಹೀಗೆ ಪಾಪನ ರೇಗಿಸ್ಕೊಂಡು ಆಮೇಲೆ ಅವರಿಬ್ಬರನ್ನ ರೇಗಿಸ್ತಾ ಆಮೇಲೆ ನನ್ನೇ ರೇಗಿಸ್ತಾರೆ. ಸೊ ನಾನು ಅವಾಗ ಸಿಟ್ಟು ಮಾಡ್ಕೊಳ್ಳೋದು, ಇಲ್ಲ ಈ ರೀತಿ ತುಂಬ ನಗು ಬರುತ್ತೆ, ಆವಾಗ ನಕ್ಕು ಬಿಡೋದು. ನನಗೇನು ಗೊತ್ತಾ, ನಾನು ರೇಗಿಸ್ತಾ ಇರ್ತೀನಿ ಆವಾಗ ಹೆಂಗೆ ಅಂದರೆ ಅವ್ರು ಬೇಜಾರಾಗಬಾರ್ದು, ಅವ್ರು ನನ್ನ ರೇಗಿಸ್ದಾಗ ಸಿಟ್ಟು ಮಾಡ್ಕೊಂಡು ಬಿಡ್ತೀನಿ, ಆ ಥರ. ಸ್ವಲ್ಪ ಚೇರ್ಸ್ ಬೇಕಿತ್ತು, ಚೇರ್ಸ್ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ಏನು ಚೇರ್ಸ್ ಅಂದರೆ, ಹೊರಗಡೆ ನಮ್ಮ ಮನೆ ಹತ್ರ ಹಿಂಗೆ ಕೂತ್ಕೊಳ್ಳೋಕ್ಕೆ ಅಂತ ಹೇಳಿ ಚೇರ್ ಹಾಕ್ತಾಯಿದ್ವಿ. ಮೊನ್ನೆ ಹೀಗೆ ಕೂತಿದ್ರು, ನಾನು ಹಿಂಗೆ ಮೇಲೆ ಎದ್ದೇಳ್ಸೋಕೆ ಹೋಗಿ ಎಳೆದೆ, 2 ಚೇರ್ ಕೂಡ ಮುರಿದೋಯ್ತು. ಸೊ ಅದಕ್ಕೆ ಬೇರೆ ಚೇರ್ಸ್ ತಗೊಳ್ಳೋಣ ಅಂತ ಹೇಳಿ ತಗೊಳ್ತಾ ಇದ್ವಿ. ಸೊ ಅವ್ರು ಹೇಳಿದ್ರು 2000 ಆಗುತ್ತೆ ಪರ್ ಪೇರ್ಗೆ.
3 ಇಯರ್ಸ್ ಆದಮೇಲೆ ಕೂಡ ನೀವು ಅಂದರೆ 3 ಇಯರ್ಸ್ ಒಳಗಡೆ ಅದೇನಾದ್ರು ಬ್ರೇಕ್ ಆದರೆ ಎಕ್ಸ್ಚೇಂಜ್ ಮಾಡ್ತೀವಿ ಅಂತ ಹೇಳಿ, ಸೊ ಅವನ್ನೇ ತೊಗೊಂಡ್ವಿ. ಅದಾದಮೇಲೆ ಮತ್ತೆ ಫ್ರೂಟ್ ಶಾಪಿಗೆ ಹೋಗಿದ್ದೆ. ತುರುವೇಕೆರೆನಲ್ಲಿ ಹೊಸ ಫ್ರೂಟ್ ಶಾಪ್ ಓಪನ್ ಆಗಿದೆ. ಯಾರಾದರೂ ತುರುವೇಕೆರೆಯವ್ರು ಏನಾದರೂ ವೀಡಿಯೋ ನೋಡ್ತಿದ್ರೆ ಹೆಲ್ಪ್ ಆಗುತ್ತೆ. ಎಲ್ಲಿ ಅಂತ ಹೇಳಿದ್ರೆ ದೆಬ್ಬಗೆಟ ರೋಡ್ನಲ್ಲಿ ಓಪನ್ ಆಗಿದೆ ಇದು. ಸೊ ಹೊಸ ಬಸ್ ಸ್ಟಾಪ್ ಏನಿದೆ ಅಲ್ಲಿಗೆ ಹೋಗಬೇಕಾದ್ರೆ ಆ ರೋಡಲ್ಲಿ ಎಲ್ಲ ಥರದ ಫ್ರೂಟ್ಸ್ ಇರುತ್ತೆ. ಆ್ಯಂಡ್ ನಾರ್ಮಲಾಗೆ ಹೊರಗಡೆ ಫ್ರೂಟ್ಸ್ ತೊಗೊತೀವಲ್ಲ ಲೈಕ್ ಸ್ಟ್ರೀಟ್ ಸೈಡಲ್ಲಿ ಅಲ್ಲಿಗಿಂತ ಇನ್ನೂ ಫ್ರೂಟ್ಸ್ ವ್ಯಾಲ್ಯೂ ಇನ್ನೂ ಕಡಿಮೆ ಇದೆ. ಅಂದರೆ ಫ್ರೂಟ್ಸ್ ಕೂಡ ಚೆನ್ನಾಗಿರುತ್ತೆ, ರೇಟ್ ಕೂಡ ಅಲ್ಲಿಗಿಂತ ಇನ್ನೂ ಒಂದು 50 to 70 ರುಪೀಸ್ ಕಡಿಮೆನೇ ಇರುತ್ತೆ. ಆ್ಯಂಡ್ ಫ್ರೂಟ್ಸ್ ಕೂಡ ಚೆನ್ನಾಗಿತ್ತು. ಸೊ ನಾನು ಪಾಪುಗೆ ಅಂತ ಹೇಳಿ ಸ್ವಲ್ಪ ಮಾವಿನ ಹಣ್ಣು ಆ್ಯಂಡ್ ಆ್ಯಪಲ್ ತೊಗೊಂಡೆ. ಅವನು ಆ್ಯಕ್ಚುಲಿ ವಾಟರ್ಮೆಲನ್ ಬೇಕು ಅಂತ ಕೇಳ್ತಿದ್ದ, ಬಟ್ ನಾನು ಬೇಡ ವಾಟರ್ಮೆಲನ್ ಅಂತ ಹೇಳಿಬಿಟ್ಟು ಮ್ಯಾಂಗೋ ಮತ್ತು ಆ್ಯಪಲ್ ತೊಗೊಂಡು ಬಂದ್ವಿ. ಸೊ ಗೋಲ್ಡ್ ಶಾಪ್ ಹತ್ರ ಹೋಗ್ತಾಯಿದ್ದೀನಿ ಇವಾಗ. ಪೂರ್ತಿ ಮಳೆ ಬಂದ್ಬಿಡ್ತು ಅಷ್ಟರಲ್ಲಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಹೋಗೋಣ ಅಂತ ಹೇಳಿ ಬಂದ್ವಿ. ಸೊ ನಾವು ಏನೇ ಪರ್ಚೇಸ್ ಮಾಡಿದ್ವು ಸಹನಾ ಜ್ಯುವೆಲ್ಲರ್ಸ್ ಅಂತ ಇದೆಯಲ್ಲ ಸರ್ಕಲ್ನಲ್ಲಿ, ಅಲ್ಲಿ ತಗೊಳ್ಳೋದು. ಸೊ ಒಂದು ಗೋಲ್ಡ್ ರಿಂಗ್ ನೋಡ್ತಾ ಇದ್ದೀನಿ. ಸೊ ಯಾವ ಡಿಸೈನ್ ತೊಗೊಂಡೆ ಅನ್ನೋದನ್ನ ನಾನು ಇದೇ ವಿಡಿಯೋನಲ್ಲಿ ಕ್ಲಿಪ್ಪಿಂಗ್ ತೋರಿಸ್ತೀನಿ. ಅಂದರೆ ನಾವು ರೆಡಿಮೇಡ್ ತೊಗೊಳ್ತಿಲ್ಲ, ನಾವು ಮಾಡೋಕ್ಕೆ ಹೇಳಿದ್ರೆ ಮಾಡೋಕ್ಕೆ ಕೊಡ್ತಾರಲ್ಲ ಅವರು, ಆ ಥರದ್ರಲ್ಲಿ ನೋಡ್ತಾ ಇದ್ವಿ. ಸೊ 5 ಗ್ರಾಮ್ಸ್ ಇರೋದನ್ನ ಮಾಡಲಿಕ್ಕೆ ಹೇಳಿದ್ವಿ. ಆಲ್ಮೋಸ್ಟ್ 75,000 ಆಗುತ್ತೆ ಅಂತ ಹೇಳಿ ಬಿಲ್ ಮಾಡಿದ್ರು. ಸೊ ರಿಂಗ್ನ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಲ್ಲ, ಅವ್ರು ಯಾವಾಗ ಕೊಡ್ತಾರಲ್ಲ ಆಲ್ಮೋಸ್ಟ್ ಅವ್ರು 10 ಡೇಸ್ ಆಗುತ್ತೆ ಅಂತ ಹೇಳಿದ್ದಾರೆ. ನಾನು ಯಾವ ಡಿಸೈನ್ ಬೇಕು ಅಂತ ಸೆಲೆಕ್ಟ್ ಮಾಡಿ ಹೇಳಿ ಬಂದಿದ್ದೀನಿ. ಸೊ ರಿಂಗ್ ಯಾರಿಗೆ ಅನ್ನೋದು ಅದನ್ನು ಹೇಳ್ತೀನಿ. ಯಾವ ಥರದ್ದು ತೊಗೊಂಡೆ ಗೊತ್ತಾ? ಸೊ ನನಗಾಗಿದ್ರೆ ಯಾವ್ದಾದ್ರು ಫ್ಯಾನ್ಸಿ ಟೈಪಲ್ಲಿ ಈ ರೀತಿ ತೊಗೊಳ್ತಿದ್ದೆ. ಇದು ಸ್ವಲ್ಪ ಡಿಸೈನ್ ಅಂದರೆ ಲೈಕ್ ಯಾವ ಥರ ಗೊತ್ತಾ, ಟ್ರೆಡಿಷ್ನಲ್ ವೇರ್ ಬರುತ್ತಲ್ಲ ಆ ಥರದನ್ನ ನೋಡ್ತಾ ಇದ್ದೀನಿ. ಸೊ ಈ ಡಿಸೈನ್ನ ಸೆಲೆಕ್ಟ್ ಮಾಡಿದ್ದೀನಿ. ಓಕೆನಾ? ನಾನು ಮುಂದಿನ ವ್ಲಾಗ್ನಲ್ಲಿ ಅಥವಾ ರಿಂಗ್ ತೊಗೊಂಡು ಬಂದಾಗ ತೋರಿಸ್ತೀನಿ ನೀಟಾಗಿ. ಇದರಲ್ಲಿ ಫೋಕಸ್ ಆಗ್ತಿಲ್ಲ. ವೀಡಿಯೋ ಕ್ಯಾಪ್ಚರ್ ಮಾಡೋಕೆ ಅಷ್ಟು ಟೈಮ್ ಇರೋಲ್ಲ ನನಗೆ ಹೊರಗಡೆ ಹೋದಾಗ, ಬಿಕಾಸ್ ಪಾಪು ಅಲ್ಲಿ ಇಲ್ಲಿ ಓಡೋಗ್ತಿರ್ತಾನೆ. ನಾನು ಅವನು ನೋಡಬೇಕಾಗತ್ತೆ. ವೀಡಿಯೋ ಕ್ಯಾಪ್ಚರ್ ಮಾಡಿದ್ರೆ ಅದನ್ನೂ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಸೊ ಹೀಗೆ ನಮ್ಮ ಥರ ಒಬ್ಬರು ಗೋಲ್ಡ್ ತೊಗೊಳಕ್ಕೆ ಬಂದಿದ್ದರು. ಅವ್ರ ಪಾಪುಗೆ ಫೋನ್ ಕೊಟ್ಬಿಟ್ಟು ಕೂರಿಸಿದ್ರು, ಆಟ ಮಾಡ್ತಿದ್ರು ಅಂತ ಹೇಳಿ. ಇವನು ಆ ಹುಡುಗಿ ಹತ್ರ ಫೋನ್ ಕಿತ್ಕೊಂಡ್ಬಿಟ್ಟು ಇವನು ನೋಡ್ತಾ ಇದ್ದೀನಿ. ನಾನು ಅವ್ನಿಗೆ ಏನೇ ಹಠ ಮಾಡಿದ್ರು ಫೋನ್ ಕೊಡೋದಿಲ್ಲ. ಓಕೆನಾ? ಕೇಳ್ತಾನೆ, ನಾವೇನಾದರೂ ನೋಡ್ತೀರಾ ಕೊಡಿ ಅಂತ. ನಾನು ಅವಾಗ ಏನು ಮಾಡ್ತೀನಿ ಅಂದರೆ ಎತ್ತಿಟ್ಬಿಡ್ತೀನಿ, ಅಥವಾ ಅವ್ನು ಇಲ್ಲದೇ ಇದ್ದ ಟೈಮ್ನಲ್ಲಿ ನೋಡ್ಕೊಳ್ತೀನಿ. ಸೊ ಎಲ್ಲ ತೊಗೊಂಡಿದ್ದಾಯಿತು. ಆ್ಯಂಡ್ ಇವರು ಹೊರಗಡೆ ಹೋಗಿದ್ದಾರೆ, ಸ್ವಲ್ಪ ಗ್ರಾಸರೀಸ್ ಬೇಕಿತ್ತು, ಏನೇನು ಬೇಕು ಅಂತ ಹೇಳಿದೆ. ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ಅಷ್ಟರಲ್ಲಿ ನಾನು ಇವನ್ನ ಹಿಡಿದು ಸಾಕಾಗುತ್ತೆ. ಹೋಗಿ ಆ ಸ್ಟೇರಿಂಗ್ ಮೇಲೆ ಹೋಗಿ ಬೆಂಡ್ ಹಾಕ್ತಾನೆ. ಸೊ ಬೆಂಡ್ ಆದಾಗ ಹೊಟ್ಟೆ ಪ್ರೆಷರ್ಗೆ ಹಾರನ್ ಆಗುತ್ತಲ್ಲ, ಸೊ ಆ ರೀತಿ ಮಾಡೋದು. ಅವ್ನು ಕೈನಲ್ಲಿ ಪ್ರೆಸ್ ಮಾಡಿದ್ರೆ ಆಗಲ್ಲ. ಸೊ ಪೂರ್ತಿ ಬಾಡಿ ಪ್ರೆಷರ್ನ ಹೋಗಲ್ಲ ಹಾಕಿ ಹಾರನ್ ಮಾಡೋದು. ಸೊ ತುಂಬಾ ಲೇಟ್ ಆಯ್ತು ಇವತ್ತು. ಆಲ್ಮೋಸ್ಟ್ ನಾವು ಮಧ್ಯಾಹ್ನ 1 ಗಂಟೆಲಿ ಬಂದಿದ್ದು. ಮನೆಗೆ ಹೋದಾಗ ಆಲ್ಮೋಸ್ಟ್ 7:30 ಆಗುತ್ತೆ. ಅಷ್ಟು ಟೈಮ್ ಆಯ್ತು ಇವತ್ತು. ಫರ್ನಿಚರ್ ತೊಗೊಂಡ್ವಾ, ಹಾಗೆ ಸ್ವಲ್ಪ ಹೊರಗಡೆ ಏನಾದರೂ ತಿನ್ನೋಣ ಅಂತ ಹೋದ್ವಿ. ಮತ್ತು ಗ್ರಾಸರೀಸ್ ತೊಗೊಂಡ್ವಿ, ಫ್ರೂಟ್ಸ್, ಹಾಗೆ ಸ್ವಲ್ಪ ಬಟ್ಟೆಗಳು ಬೇಕಿತ್ತು, ಅದನ್ನು ತೊಗೊಂಡೆ. ಮತ್ತು ಗೋಲ್ಡ್ ಶಾಪ್ಗೆ ಹೋದ್ವಲ್ಲ ಅಲ್ಲಿ ತುಂಬಾ ಲೇಟ್ ಆಯ್ತು ಇವತ್ತು. 7:30 ಆಗೋದು. ಆಮೇಲೆ ಇನ್ನೂ ಸ್ವಲ್ಪ ಕೆಲಸಗಳಿತ್ತು, ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಬಿಕಾಸ್ ಯಾವಾಗಲೂ ಬರೋದಕ್ಕಾಗೋದಿಲ್ಲ ನನ್ನ ಪಾಪು ಕರ್ಕೊಂಡು. ಆ್ಯಂಡ್ ನನಗೇನು ಗೊತ್ತಾ, ಅವನ್ನ ಕರ್ಕೊಂಡು ಬಂದರೆ ಲೈಕ್ ಹೋಗೋದೇ ಬೇಡ ಅನ್ನಿಸ್ಬಿಡುತ್ತೆ, ಅಷ್ಟು ಹಿಂಸೆ ಕೊಡ್ತಾನೆ. ಆ ಕಡೆ ಈ ಕಡೆ ಓಡೋಗೋದು. ಆ್ಯಂಡ್ ಕಾರಲ್ಲಿ ಕರ್ಕೊಂಡು ಹೋಗೋದು ಅಂದರೆ ತುಂಬಾ ಹಿಂಸೆ ಅವನ್ನ. ಆ್ಯಂಡ್ ನಾನು ಪಾಪುಗೆ ಮತ್ತು ನನಗೆ ಫುಟ್ವೇರ್ ಕೂಡ ತೊಗೊಂಡ್ವಿ. ಅವನಿಗೆ ಕ್ರಾಕ್ಸ್ ರೀತಿ ಬರುತ್ತಲ್ಲ ಆ ಥರದ ಸ್ಲಿಪ್ಪರ್ಸ್ ಆದರೆ ಕಂಫರ್ಟಬಲ್ ಆಗಿರ್ತಾನೆ. ಸೊ ಅವ್ನಿಗೆ ಆ ಥರದ್ದು ಕೊಡಿಸ್ದೆ. ಆ್ಯಂಡ್ ನಾನು ಈ ರೀತಿ ತೊಗೊಂಡೆ ಡೈಲಿ ವೇರ್ಸ್ಗೆ ಅಂತ ಹೇಳಿ. ಸೊ ಇಲ್ಲೇ ಎಲ್ಲಾದರೂ ಹಾಕೊಳ್ಳೋಕ್ಕೆ. ಸೊ ನನಗೇನು ಗೊತ್ತಾ, ಫ್ಯಾನ್ಸಿ ಸ್ಲಿಪ್ಪರ್ಸ್ ತೊಗೊಳಕ್ಕೆ ನನಗೆ ಸೈಜ್ ಸಿಗೋಲ್ಲ. ನನಗೆ ಆಲ್ಮೋಸ್ಟ್ 9 ಬೇಕಾಗುತ್ತೆ ಸೈಜ್. ಓಕೆನಾ? ಆ್ಯಂಡ್ ಸೈಜ್ ಸಿಗೋಲ್ಲ ನನಗಿಷ್ಟ ಆಗಿದ್ರಲ್ಲಿ ಸೈಜ್ ಸಿಗೋಲ್ಲ. ನನಗೆ ಸೈಜ್ ಸಿಕ್ಕಿದ್ರಲ್ಲಿ ನನಗಿಷ್ಟ ಆಗೋಲ್ಲ, ಆ ರೀತಿ ಆಗುತ್ತೆ. ಸೊ ಸ್ಲಿಪ್ಪರ್ ತಗೊಳ್ಳೋದೇ ಒಂಥರ ಬೋರಿಂಗ್ ನನಗೆ, ಆ ರೀತಿ ಆಗಿಬಿಡುತ್ತೆ. ಇದು 9 ಇದು ಸೈಜು, ಇದು ಕೂಡ ಟೈಟ್ ಇದೆ, ಆ ರೀತಿ ಆಗುತ್ತೆ. ಸೊ ಪಾಪುಗೆ ಬೇರೆ ಥರದ್ದು ತೊಗೊಂಡು ಬಂದೆ. ಇಬ್ರಿಗೂ ಲೈಕ್ ಒಂದೇ ಶಾಪ್ನಲ್ಲಿ ತೊಗೊಂಡಿದ್ದು. ನಾನು ನಾರ್ಮಲಾಗಿ ಆನ್ಲೈನಲ್ಲಿ ತರಿಸ್ಕೊಳ್ತಿದ್ದೆ ಸ್ಲಿಪ್ಪರ್ಸನ್ನೆಲ್ಲ, ಬಟ್ ಈ ಸಲ ಇದು ತೊಗೊಂಡು ಬಂದೀನಿ. ಆ್ಯಂಡ್ ಅದು ಒಂದು ಹೊಸ ಸ್ಲಿಪ್ಪರ್ನ ಅಲ್ಲೇ ಅಂಗಡಿಲೇ ಹಾಕ್ಕೊಂಡವನು. ಸೊ ಹಳೇದನ್ನ ಅವರು ಬಾಕ್ಸ್ಗೆ ಹಾಕ್ಕೊಟ್ಟಿದ್ರು, ಅವನ್ನ ಹಾಕ್ಕೊಂಡು ಹೋಗಿದ್ನಲ್ಲ ಶೂಸ್ ಅದನ್ನು. ಆ್ಯಂಡ್ ನನಗೆ 2 ದುಪ್ಪಟ್ಟ ಮತ್ತು 2 ವೇಲ್ ಬೇಕಿತ್ತು. ಇದೆರಡನ್ನೂ ಕೂಡ ತಗೊಂಡು ಬಂದೆ. ಹಾಗೆ ನಾನು
ಏನಂದರೆ ಪಾಪುಗೆ ಪ್ಯಾಂಟ್ಗಳು ಬೇಕಿತ್ತು ಅವ್ನು ಡೈಲಿ ವೇರ್ಸ್ಗೆ. ಸೊ ನಾನು ಅವ್ನಿಗೆ ಡೈಪರೆಲ್ಲ ಏನು ಯೂಸ್ ಮಾಡಲ್ಲ, ಓಕೆನಾ. ಈಗ ಆಲ್ಮೋಸ್ಟ್ ಯೂಸೇ ಮಾಡಿಲ್ಲ ನಾನು. ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೂ ಅಷ್ಟೇ ನಾರ್ಮಲಾಗಿ ಕಾರ್ನಲ್ಲಿ ಕರ್ಕೊಂಡು ಹೋಗ್ತೀವಿ. ಶೂ ಮಾಡಬೇಕು ಅಂತ ಹೇಳಿದ್ರೆ ಅವನೇ ಹೇಳ್ತಾನೆ ನಮಗೆ. ಮತ್ತು ಮನೆಯಲ್ಲೂ ಕೂಡ ಹೇಳ್ತಾನೆ, ಯಾವಾಗಾದರೂ ಒಂದೊಂದು ಟೈಮ್ ಈ ರೀತಿ ಪ್ಯಾಂಟ್ನಲ್ಲಿ ಮಾಡ್ಕೊಂಡು ಬಿಡ್ತಾನೆ. ಆ್ಯಂಡ್ ಪ್ಯಾಂಟ್ಸ್ ಚೇಂಜ್ ಮಾಡ್ತಾನೆ ಇರಬೇಕಾಗುತ್ತೆ ಅವ್ನಿಗೆ. ಅದರಿಂದ ಸ್ವಲ್ಪ ಅವ್ನಿಗೂ ಕೂಡ ತೊಗೊಂಡು ಬಂದೆ. ಸೊ ನಾನು ಆಗಲೇ ತರಿಸಿದ್ನಲ್ಲ ಹುಕ್ಸ್ನ, ಅದನ್ನ ಯೂಸ್ ಮಾಡು ಫ್ರೇಮ್ಗಳನ್ನ ಹ್ಯಾಂಗ್ ಮಾಡಿದ್ದೀನಿ, ಓಕೆನಾ. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಖುಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.